ಓಂ ಗಣೇಶಾಯ ನಮಃ. ಓಂ ಶನೈಶ್ಚರಾಯ ನಮಃ. ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ನಮ್ಮ ಹಾಗೂ ನಿಮ್ಮೆಲ್ಲರ ನೆಚ್ಚಿನ ಜೀವನ ಜ್ಯೋತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಹಾಗೂ ಭಕ್ತಿಪೂರ್ವಕ ಸ್ವಾಗತ. ಇಂದಿನ ಈ ವಿಶೇಷ, ಅತ್ಯಂತ ರೋಚಕ ಹಾಗೂ ಮಹತ್ವದ ಸಂಚಿಕೆಯಲ್ಲಿ ನಾವು ಕುಂಭರಾಶಿಯ ಜಾತಕದವರಿಗೆ ಮೇ ತಿಂಗಳ ಮೊದಲ 5 ದಿನಗಳು ಅಂದರೆ ಮೇ 1ರಿಂದ 5ನೇ ತಾರೀಖಿನವರೆಗಿನ ದಿನಮಾನಗಳು ಎಂತಹ ಕುತೂಹಲಕಾರಿ, ನಿರೀಕ್ಷಿತ ಹಾಗೂ ಮಹತ್ವದ ಬದಲಾವಣೆಗಳನ್ನು ಹೊತ್ತು ತರಲಿವೆ ಎನ್ನುವುದನ್ನು ಅತ್ಯಂತ ಸವಿವರವಾಗಿ, ಆಳವಾಗಿ ವಿಶ್ಲೇಷಿಸಲಿದ್ದೇವೆ. ಪ್ರತಿಯೊಬ್ಬ ಮನುಷ್ಯನ ಬದುಕಿನಲ್ಲೂ ಗ್ರಹಗತಿಗಳ ಚಲನೆ, ನಕ್ಷತ್ರಗಳ ಸ್ಥಾನಪಲ್ಲಟ ಹಾಗೂ ಗೋಚಾರ ಫಲಗಳು ಅಪಾರವಾದ ಹಾಗೂ ಅದ್ಭುತವಾದ ಪ್ರಭಾವವನ್ನು ಬೀರುತ್ತವೆ. ಹಾಗೆಯೇ ಮೇ ತಿಂಗಳ ಈ ಆರಂಭಿಕ 5 ದಿನಗಳು ಕುಂಭರಾಶಿಯವರ ಬದುಕಿನಲ್ಲಿ ಯಾವ ರೀತಿಯ ಸ್ಥಿತ್ಯಂತರಗಳಿಗೆ ಕಾರಣವಾಗಲಿವೆ, ವೃತ್ತಿ ಬದುಕಿನಲ್ಲಿ ಎಂತಹ ಅದ್ಭುತ ಯಶಸ್ಸು ಕಾದಿದೆ, ಆರ್ಥಿಕ ಪರಿಸ್ಥಿತಿ ಹೇಗೆ ಸುಧಾರಿಸಲಿದೆ, ಕೌಟುಂಬಿಕ ಹಾಗೂ ಪ್ರೇಮ ಜೀವನ ಹೇಗಿರಲಿದೆ, ಯಾವ ದಿಟ್ಟ ನಿರ್ಧಾರಗಳು ನಿಮ್ಮನ್ನು ಉನ್ನತ ಶಿಖರಕ್ಕೇರಿಸಲಿವೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಎಳೆಯಾಗಿ ಬಿಡಿಸಿ ತಿಳಿಯೋಣ. ಅದರಲ್ಲೂ ವಿಶೇಷವಾಗಿ ಈ ದಿನಗಳಲ್ಲಿ ನೀವು ಆಚರಿಸಲೇಬೇಕಾದ ದೈವಿಕ ಆರಾಧನೆಗಳು, ಪಾಲಿಸಬೇಕಾದ ಅತಿ ಸರಳ ಆದರೆ ನಿಮ್ಮ ಭವಿಷ್ಯವನ್ನೇ ಬದಲಿಸಬಲ್ಲ ಅತ್ಯಂತ ಪ್ರಭಾವಶಾಲಿ ಜ್ಯೋತಿಷ್ಯ ಪರಿಹಾರಗಳ ಬಗ್ಗೆಯೂ ನಿಖರವಾದ ಹಾಗೂ ವೈಜ್ಞಾನಿಕ ಹಿನ್ನೆಲೆಯುಳ್ಳ ಮಾಹಿತಿಯನ್ನು ನೀಡಲಿದ್ದೇವೆ. ಕುಂಭರಾಶಿಯವರ ಮೂಲ ಸ್ವಭಾವ ಹಾಗೂ ವ್ಯಕ್ತಿತ್ವದ ವಿಶ್ಲೇಷಣೆ. ವಿಷಯದ ಆಳಕ್ಕೆ ಇಳಿಯುವ ಮುನ್ನ ಕುಂಭರಾಶಿಯಲ್ಲಿ ಜನಿಸಿದವರ ಮೂಲ ಸ್ವಭಾವ, ಅವರ ವ್ಯಕ್ತಿತ್ವದ ವಿಶಿಷ್ಟತೆ ಹೇಗಿರುತ್ತದೆ ಎನ್ನುವುದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಅವಲೋಕಿಸೋಣ. ಗ್ರಹಮಂಡಲದ ನ್ಯಾಯದೇವ, ಕರ್ಮಫಲದಾತನಾದ ಸಾಕ್ಷಾತ್ ಶನಿದೇವನ ಒಡೆತನಕ್ಕೆ ಸೇರಿರುವ ಕುಂಭರಾಶಿಯವರು ಹುಟ್ಟಿನಿಂದಲೇ ಬಹಳ ವೈವಿಧ್ಯಮಯ ಹಾಗೂ ಮುಂದುವರಿದ ಆಲೋಚನಾ ಲಹರಿಯನ್ನು, ಚುರುಕಾದ ಬುದ್ಧಿಮತ್ತೆಯನ್ನು ಮೈಗೂಡಿಸಿಕೊಂಡವರು. ವಾಯು ತತ್ವದ ರಾಶಿಯಾಗಿರುವುದರಿಂದ ಇವರ ವಿಚಾರಧಾರೆಗಳು ಗಾಳಿಯಷ್ಟೇ ಸ್ವತಂತ್ರವಾಗಿರುತ್ತವೆ. ಇವರ ವ್ಯಕ್ತಿತ್ವವು ಅತ್ಯಂತ ಸ್ವತಂತ್ರ ಪ್ರವೃತ್ತಿಯದ್ದಾಗಿರುತ್ತದೆ. ಯಾರ ಹಂಗಿನಲ್ಲೂ, ಯಾರ ಅಧೀನದಲ್ಲೂ ಇರಲು ಅಥವಾ ಬೇರೆಯವರ ತಾಳಕ್ಕೆ ತಕ್ಕಂತೆ ಕುಣಿಯಲು ಇವರು ಕಿಂಚಿತ್ತೂ ಇಷ್ಟಪಡುವುದಿಲ್ಲ. ಇವರಲ್ಲಿರುವ ಗಂಭೀರವಾದ ಚಿಂತನಾ ಶೈಲಿ, ಸಮಾಜಮುಖಿ ನಿಲುವೆ ಇವರನ್ನು ಇತರರಿಗಿಂತ ಭಿನ್ನವಾಗಿ, ಎತ್ತರವಾಗಿ ನಿಲ್ಲಿಸುತ್ತದೆ. ಸಮಾಜಕ್ಕೆ, ತಮಗೆ ತಿಳಿದಿರುವ ಜನರಿಗೆ, ದೀನ ದಲಿತರಿಗೆ ಏನಾದರೂ ಒಳ್ಳೆಯದನ್ನು ಮಾಡಬೇಕು, ಸಹಾಯ ಹಸ್ತ ಚಾಚಬೇಕು ಎನ್ನುವ ನಿಸ್ವಾರ್ಥ ಹಂಬಲ ಇವರಲ್ಲಿ ಸದಾ ಜಾಗೃತವಾಗಿರುತ್ತದೆ. ಇವರು ಯಾವುದೇ ಕೆಲಸಕ್ಕೆ ಕೈಹಾಕಿದರೂ ಅದರಲ್ಲಿ ತಮ್ಮದೇ ಆದ ಒಂದು ಹೊಸತನ, ಒಂದು ವಿಶಿಷ್ಟ ಛಾಪು ಇರಬೇಕು ಎಂದು ಆಶಿಸುವ ಸೃಜನಶೀಲ ವ್ಯಕ್ತಿಗಳು. ಕುಂಭರಾಶಿಯವರು ಮೇಲ್ನೋಟಕ್ಕೆ ತಮ್ಮ ಭಾವನೆಗಳನ್ನು ಅಷ್ಟು ಬೇಗ ಹೊರಹಾಕುವುದಿಲ್ಲ. ಕೆಲವೊಮ್ಮೆ ಹೊರಗಿನಿಂದ ನೋಡಲು ಕಠಿಣವಾಗಿ, ಅಹಂಕಾರಿಗಳಂತೆ ಅಥವಾ ಮುಂಗೋಪಿಗಳಂತೆ ಕಂಡರೂ ಸಹ ಒಳಗೆ ಅತ್ಯಂತ ಮೃದುವಾದ, ಸ್ಫಟಿಕದಷ್ಟು ಶುದ್ಧವಾದ, ಕಲ್ಮಶವಿಲ್ಲದ ಹಾಗೂ ಕರುಣಾಮಯವಾದ ಹೃದಯವನ್ನು ಹೊಂದಿರುತ್ತಾರೆ. ಸ್ನೇಹ, ಪ್ರೀತಿ, ಬಾಂಧವ್ಯಗಳಿಗೆ ಇವರು ಕೊಡುವ ಬೆಲೆ ಅಪಾರ. ಆದರೆ ಅಷ್ಟು ಸುಲಭವಾಗಿ ಯಾರ ಮುಂದೆಯೂ ತಮ್ಮ ಮನಸ್ಸಿನ ಆಳದ ಗುಟ್ಟನ್ನು, ತಮ್ಮ ಆಂತರ್ಯದ ನೋವು ನಲಿವುಗಳನ್ನು ಬಿಟ್ಟುಕೊಡುವುದಿಲ್ಲ. ತಮ್ಮ ವೈಯಕ್ತಿಕ ಸ್ವಾತಂತ್ರ್ಯವನ್ನು, ಪರ್ಸನಲ್ ಸ್ಪೇಸ್ ಅತಿಯಾಗಿ ಪ್ರೀತಿಸುವ ಕುಂಭರಾಶಿಯವರು ತಮ್ಮ ಜೀವನದ ಆಗುಹೋಗುಗಳ ಮೇಲೆ, ತಮ್ಮ ನಿರ್ಧಾರಗಳ ಮೇಲೆ ಬೇರೆಯವರು ಹತೋಟಿ ಸಾಧಿಸುವುದನ್ನು ಅಥವಾ ನಿರ್ಬಂಧ ಹೇರುವುದನ್ನು ಎಂದಿಗೂ ಯಾವುದೇ ಕಾರಣಕ್ಕೂ ಒಪ್ಪಲಾರರು. ಇಂತಹ ಅಪ್ರತಿಮ ಹಾಗೂ ಅದ್ಭುತ ವ್ಯಕ್ತಿತ್ವದ ಕುಂಭರಾಶಿಯವರ ಬದುಕಿನ ಪಾಲಿಗೆ ಈ ಮೇ 1ರಿಂದ 5ರವರೆಗಿನ ದಿನಗಳು ಎಂತಹ ಪವಾಡ ಸದೃಶ ಬದಲಾವಣೆಗಳನ್ನು ತರಲಿವೆ ಎಂದು ದಿನವಾರು ನಿಖರವಾದ ವಿಶ್ಲೇಷಣೆ ಮಾಡೋಣ. ವೀಕ್ಷಕರೇ, ಭವಿಷ್ಯದ ಆಳವಾದ ವಿಶ್ಲೇಷಣೆಗೆ ಮುನ್ನ ನಿಮಗೊಂದು ಸಣ್ಣ ಹಾಗೂ ಪ್ರೀತಿಯ ವಿನಂತಿ. ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಜೈ ಶ್ರೀರಾಮ್ ಅಥವಾ ಓಂ ಶನೈಶ್ಚರಾಯ ನಮಃ ಎಂದು ಬರೆಯಿರಿ ಮತ್ತು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಲು ಮರೆಯಬೇಡಿ. ದಿನವಾರು ಭವಿಷ್ಯ ಹಾಗೂ ಫಲಿತಾಂಶಗಳ ಸಂಪೂರ್ಣ ವಿವರಣೆ. ಮೇ 1ನೇ ತಾರೀಖಿನ ಭವಿಷ್ಯ. ಹೊಸ ಭರವಸೆ ಹಾಗೂ ಸ್ಪಷ್ಟತೆಯ ದಿನ. ವೀಕ್ಷಕರೇ, ಈ 5 ದಿನಗಳು ಕೇವಲ ದಿನನಿತ್ಯದ ಸಣ್ಣಪುಟ್ಟ ಮಾರ್ಪಾಡುಗಳನ್ನಷ್ಟೇ ತರುವುದಿಲ್ಲ. ಬದಲಾಗಿ ನಿಮ್ಮ ಮುಂದಿನ ದೀರ್ಘಾವಧಿಯ ಭವಿಷ್ಯಕ್ಕೆ ಅತ್ಯಂತ ಭದ್ರವಾದ ಹಾಗೂ ಸುಭಿಕ್ಷವಾದ ಅಡಿಪಾಯವನ್ನು ಹಾಕಲಿವೆ. ಮೊದಲನೆಯದಾಗಿ ಮೇ 1ನೇ ತಾರೀಖಿನ ಭವಿಷ್ಯವನ್ನು ನೋಡುವುದಾದರೆ, ಇಂದಿನ ದಿನ ನಿಮ್ಮ ಆಲೋಚನೆಗಳಲ್ಲಿ, ನಿಮ್ಮ ಜೀವನದ ದೃಷ್ಟಿಕೋನದಲ್ಲಿ ಹೊಸದೊಂದು ಸ್ಪಷ್ಟತೆ, ಒಂದು ನಿಖರತೆ ಮೂಡಲಿದೆ.
ಬಹಳ ದಿನಗಳಿಂದ ತಿಂಗಳುಗಳಿಂದ ನಿಮ್ಮನ್ನು ಒಳಗೊಳಗೆ ಕಾಡುತ್ತಿದ್ದ ನಿದ್ದೆಗೆಡಸುತ್ತಿದ್ದ ವೃತ್ತಿ ಅಥವಾ ಕೌಟುಂಬಿಕ ಗೊಂದಲಗಳಿಗೆ ಪ್ರಶ್ನೆಗಳಿಗೆ ಇಂದು ದೈವಕೃಪೆಯಿಂದ ಒಂದು ಸರಿಯಾದ ದಾರಿ ಸ್ಪಷ್ಟವಾದ ಉತ್ತರ ಸಿಗುವ ಸುಯೋಗವಿದೆ. ಉದ್ಯೋಗದಲ್ಲಿರುವವರಿಗೆ ಕಚೇರಿಯಲ್ಲಿ ನಿಮ್ಮ ಅಪಾರ ಸಾಮರ್ಥ್ಯಕ್ಕೆ ತಕ್ಕಂತೆ ಹೊಸ ಹೊಣೆಗಾರಿಕೆಗಳು ಪ್ರಮುಖ ಜವಾಬ್ದಾರಿಗಳು ಹೆಗಲೇರುವ ಸಾಧ್ಯತೆ ನಿಚ್ಚಳವಾಗಿದೆ. ನೀವು ಹಿಂದೆ ಪಟ್ಟ ಕಠಿಣ ಪರಿಶ್ರಮವನ್ನು ಮೇಲಾಧಿಕಾರಿಗಳು ಗುರುತಿಸುವ ದಿನವಿದು. ಇದು ಕೇವಲ ಜವಾಬ್ದಾರಿಯಲ್ಲ, ನಿಮ್ಮ ವೃತ್ತಿ ಬದುಕಿನ ಭವಿಷ್ಯದ ಪ್ರಗತಿಗೆ ಬಹುನಿರೀಕ್ಷಿತ ಪ್ರಮೋಷನ್ಗೆ ಇದೊಂದು ದೊಡ್ಡ ಮೆಟ್ಟಿಲಾಗಲಿದೆ. ಇನ್ನು ವ್ಯಾಪಾರ ವ್ಯವಹಾರಗಳನ್ನು ಮಾಡುತ್ತಿರುವವರಿಗೆ, ಸ್ವಂತ ಉದ್ಯಮ ನಡೆಸುತ್ತಿರುವವರಿಗೆ ಇಂದು ಅಲ್ಪ ಪ್ರಮಾಣದ ಲಾಭ ಸಿಗಬಹುದು. ಆದರೆ ನೆನಪಿರಲಿ, ಆ ಸಣ್ಣ ಲಾಭವೇ ಇಂದು ಸಿಗುವ ಆ ಸಣ್ಣ ಕ್ಲೈಯೆಂಟ್ ಅಥವಾ ಆರ್ಡರ್ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಬೃಹತ್ ಆರ್ಥಿಕ ಪ್ರಗತಿಗೆ ರಹದಾರಿಯಾಗಲಿದ್ದಾರೆ. ಕುಟುಂಬದ ವಿಚಾರಕ್ಕೆ ಬಂದರೆ, ಕಳೆದ ಕೆಲವು ದಿನಗಳಿಂದ ಮನೆಯವರ ನಡುವೆ, ಅಣ್ಣ ತಮ್ಮಂದಿರ ನಡುವೆ ಅಥವಾ ದಂಪತಿಗಳ ನಡುವೆ ಇದ್ದಂತಹ ಸಣ್ಣಪುಟ್ಟ ಅಸಮಾಧಾನಗಳು, ಸಂವಹನದ ಕೊರತೆ, ಕಮ್ಯುನಿಕೇಷನ್ ಗ್ಯಾಪ್, ಕಿರಿಕಿರಿಗಳು ಇಂದು ತಾವಾಗಿಯೇ ತಿಳಿಯಾಗುವ ಸ್ಪಷ್ಟ ಸೂಚನೆಗಳಿವೆ. ಇಂದು ನೀವು ತೆಗೆದುಕೊಳ್ಳುವ ಒಂದು ಪುಟ್ಟ ನಿರ್ಧಾರ, ಅದು ನಿಮ್ಮ ವೈಯಕ್ತಿಕ ಬದುಕಿನದ್ದಾಗಿರಬಹುದು ಅಥವಾ ವೃತ್ತಿಗೆ ಸಂಬಂಧಿಸಿದ್ದಾಗಿರಬಹುದು, ಅದು ನಿಮ್ಮ ಮುಂದಿನ 5 ವರ್ಷಗಳ ಭವಿಷ್ಯದ ಮೇಲೆ ಅತ್ಯಂತ ಗಾಢವಾದ ಹಾಗೂ ಸಕಾರಾತ್ಮಕ ಪ್ರಭಾವವನ್ನು ಬೀರಲಿದೆ. ಸಂಜೆಯ ಸಮಯವನ್ನು ಮನೆಯ ಹಿರಿಯರೊಂದಿಗೆ ಕಳೆಯುವುದು, ಅವರ ಮಾರ್ಗದರ್ಶನ ಪಡೆಯುವುದು ನಿಮಗೆ ಅಪಾರವಾದ ಮಾನಸಿಕ ನೆಮ್ಮದಿ ನೀಡುತ್ತದೆ. ಮೇ 2ನೇ ತಾರೀಕಿನ ಭವಿಷ್ಯ. ತಾಳ್ಮೆ, ಭಾವನಾತ್ಮಕತೆ ಹಾಗೂ ಆರ್ಥಿಕ ಎಚ್ಚರಿಕೆಯ ದಿನ. ಇನ್ನು ಮೇ 2ನೇ ತಾರೀಕಿನ ಭವಿಷ್ಯವನ್ನು ನೋಡುವುದಾದರೆ, ಇಂದು ನಿಮ್ಮ ಮನಸ್ಸು ತುಸು ಸೂಕ್ಷ್ಮವಾಗಿರುತ್ತದೆ. ನೀವು ಭಾವನಾತ್ಮಕವಾಗಿ ಭಾವುಕ ಸ್ಥಿತಿಯಲ್ಲಿರುತ್ತೀರಿ. ನಿಮ್ಮ ಮನಸ್ಸಿಗೆ ಬಹಳ ಹತ್ತಿರವಿರುವ, ನೀವು ಅತಿಯಾಗಿ ಪ್ರೀತಿಸುವ ವ್ಯಕ್ತಿಗಳಿಂದ, ಬಹುಶಃ ದೂರದ ಊರಿನಲ್ಲಿರುವ ಸಂಬಂಧಿಕರಿಂದ ಅಥವಾ ಹಳೆಯ ಸ್ನೇಹಿತರಿಂದ ಯಾವುದೋ ಒಂದು ಅದ್ಭುತವಾದ ಶುಭವಾರ್ತೆಯನ್ನು ಕೇಳುವ ಬಲವಾದ ಸಂಭವವಿದೆ. ಈ ಹಿಂದೆ ನೀವು ಯಾವುದೇ ಪ್ರತಿಫಲಾಪೇಕ್ಷೆಯಿಲ್ಲದೆ ಕೇವಲ ಮಾನವೀಯತೆಯ ದೃಷ್ಟಿಯಿಂದ ಹಾಗೂ ನಿಸ್ವಾರ್ಥದಿಂದ ಇತರರಿಗೆ ಮಾಡಿದ್ದ ಉಪಕಾರ, ಸಹಾಯ ಇಂದು ನಿಮಗೆ ಯಾವುದೋ ಅನಿರೀಕ್ಷಿತ ರೂಪದಲ್ಲಿ ಸಾಕ್ಷಾತ್ ಭಗವಂತನ ಆಶೀರ್ವಾದದಂತೆ ಮರಳಿ ದೊರೆಯುವ ಪುಣ್ಯಕಾಲವಿದು. ಆದರೆ ಹಣಕಾಸಿನ ವ್ಯವಹಾರಗಳ ಬಗ್ಗೆ, ವಹಿವಾಟುಗಳ ಬಗ್ಗೆ ಇಂದು ನೀವು ಬಹಳ ಎಚ್ಚರಿಕೆಯಿಂದ ಕಣ್ಣು ತೆರೆದು ಇರಬೇಕಾದದ್ದು ಅತ್ಯಗತ್ಯ. ಯಾರಿಗೆ ಸಾಲ ಕೊಡುತ್ತಿದ್ದೇವೆ, ಎಲ್ಲಿ ಬಂಡವಾಳ ಹೂಡುತ್ತಿದ್ದೇವೆ, ಯಾವ ಡಾಕ್ಯುಮೆಂಟ್ ಅಥವಾ ಅಗ್ರಿಮೆಂಟ್ ಮೇಲೆ ಸಹಿ ಹಾಕುತ್ತಿದ್ದೇವೆ ಎನ್ನುವುದರ ಬಗ್ಗೆ 100ಕ್ಕೆ 100 ಪಾಲು ಅರಿವಿರಲಿ. ಕೇವಲ ಯಾರದ್ದೋ ಮಾತಿಗೆ ಮರಳಾಗಿ ಬ್ಲೈಂಡ್ ಆಗಿ ಹೂಡಿಕೆ ಮಾಡಬೇಡಿ. ಅನಗತ್ಯ ವೆಚ್ಚಗಳಿಗೆ, ಕೇವಲ ಶೋಕಿಗಾಗಿ, ಬೇರೆಯವರನ್ನು ಮೆಚ್ಚಿಸಲು ಮಾಡುವ ಖರ್ಚುಗಳಿಗೆ ಕಟ್ಟುನಿಟ್ಟಿನ ಕಡಿವಾಣ ಹಾಕುವುದು ನಿಮ್ಮ ಹಿತದೃಷ್ಟಿಯಿಂದ ಹಾಗೂ ಭವಿಷ್ಯದ ಭದ್ರತೆಯ ದೃಷ್ಟಿಯಿಂದ ಬಹಳ ಒಳ್ಳೆಯದು. ಇಂದು ಕಚೇರಿಯಲ್ಲಿ ಅಥವಾ ನಿಮ್ಮ ಕೆಲಸದ ಜಾಗದಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಂಕಪುಟ್ಟ ರಾಜಕೀಯ ಭಿನ್ನಾಭಿಪ್ರಾಯಗಳು ಮೂಡಬಹುದು. ನಿಮ್ಮ ಬೆಳವಣಿಗೆಯನ್ನು ಸಹಿಸದವರು ನಿಮ್ಮನ್ನು ಕೆರಳಿಸುವ ಪ್ರಯತ್ನ ಮಾಡಬಹುದು. ಆದರೆ ನೀವು ಯಾವುದೇ ಪರಿಸ್ಥಿತಿ ಎದುರಾದರೂ, ಎಷ್ಟೇ ಪ್ರಚೋದನೆ ಸಿಕ್ಕರೂ ಅತ್ಯಂತ ಶಾಂತಚಿತ್ತದಿಂದ ಇರಬೇಕು. ಮೌನವೇ ಇಂದು ನಿಮ್ಮ ಬಹುದೊಡ್ಡ ಅಸ್ತ್ರ. ನಿಮ್ಮ ಈ ತಾಳ್ಮೆಯ ಗುಣದಿಂದ ಅನೇಕ ಕ್ಲಿಷ್ಟಕರವಾದ, ಜಟಿಲವಾದ ಸಮಸ್ಯೆಗಳನ್ನು ಬುಡದಲ್ಲೇ ತಡೆಯಲು ಹಾಗೂ ಶತ್ರುಗಳನ್ನು ಸೋಲಿಸಲು ನಿಮಗೆ ಸಾಧ್ಯವಾಗುತ್ತದೆ. ಆರೋಗ್ಯದ ಕಡೆಗೂ ಸ್ವಲ್ಪ ಗಮನವಿರಲಿ. ವಾತಾವರಣದ ಬದಲಾವಣೆಯಿಂದ ಸಣ್ಣಪುಟ್ಟ ಸಮಸ್ಯೆ ಬರಬಹುದು. ಹೊರಗಿನ ಜಂಕ್ ಫುಡ್ ಆಹಾರ ಸೇವನೆ ಆದಷ್ಟು ಬೇಡ. ಮೇ 3ನೇ ತಾರೀಖಿನ ಭವಿಷ್ಯ. ಸುವರ್ಣ ಅವಕಾಶಗಳ ಹಾಗೂ ಅದೃಷ್ಟದ ದಿನ. ಮೇ 3ನೇ ತಾರೀಖಿನ ಮಹತ್ವದ ಹಾಗೂ ರೋಚಕ ಭವಿಷ್ಯ. ಕುಂಭರಾಶಿಯವರೇ, ದಯವಿಟ್ಟು ಬರೆದಿಟ್ಟುಕೊಳ್ಳಿ. ಇಂದು ನಿಮ್ಮ ಪಾಲಿಗೆ ಅತ್ಯಂತ ಮಹತ್ವದ, ಅದೃಷ್ಟದ ಹಾಗೂ ಮಂಗಳಕರವಾದ ದಿನವಾಗಿದೆ. ನಿಮ್ಮ ಬದುಕಿನಲ್ಲಿ ಒಂದು ಹೊಸ ಅಧ್ಯಾಯ, ನಿರ್ಣಾಯಕ ಹಾಗೂ ಶುಭ ಘಟ್ಟವು ಇಂದಿನಿಂದ ಶುಭಾರಂಭವಾಗಲಿದೆ. ನೀವು ದೀರ್ಘಕಾಲದಿಂದ ಹಗಲಿರುಳು ಕನಸು ಕಾಣುತ್ತಾ ಹಂಬಲಿಸುತ್ತಿದ್ದ, ಕಾಯುತ್ತಿದ್ದ ಒಂದು ಅತ್ಯುತ್ತಮ ಅವಕಾಶ ಇಂದು ತಾನಾಗಿಯೇ ಒಲಿದು ನಿಮ್ಮ ಮನೆಬಾಗಿಲಿಗೆ ಬರಲಿದೆ. ಅದು ನಿರುದ್ಯೋಗಿಗಳಿಗೆ ಅಥವಾ ಕೆಲಸ ಬದಲಾಯಿಸಲು ಕಾಯುತ್ತಿರುವವರಿಗೆ ನಿಮಗೆ ಹೊಗ್ಗುವ, ಹೆಚ್ಚು ಸಂಬಳ ತರುವ ಹೊಸ ಉದ್ಯೋಗವಾಗಿರಬಹುದು, ನಿಮ್ಮ ವ್ಯಾಪಾರವನ್ನು ವಿಸ್ತರಿಸುವ ಹೊಸ ಕಂಪನಿಗಳ ಜೊತೆಗಿನ ಲಾಭದಾಯಕ ಒಪ್ಪಂದವಾಗಿರಬಹುದು, ಅಥವಾ ನಿಮ್ಮ ವೈಯಕ್ತಿಕ ಬದುಕಿನಲ್ಲಿ ವಿವಾಹದ ವಿಚಾರದಲ್ಲಿ ನಡೆಯುವ ಅತ್ಯಂತ ಸಕಾರಾತ್ಮಕ ಬೆಳವಣಿಗೆಯೇ ಇರಬಹುದು.
ಇಂದು ನೀವು ದೃಢವಾದ ಮನಸ್ಸಿನಿಂದ ಎದೆಗುಂದದ ಧೈರ್ಯದಿಂದ ಒಂದು ಹೆಜ್ಜೆ ಮುಂದಿಟ್ಟರೆ ಸಾಕು, ನಿಮ್ಮ ಯಶಸ್ಸಿನ ಹಾದಿ ಸಂಪೂರ್ಣ ಸುಗಮವಾಗುತ್ತದೆ. ಕೌಟುಂಬಿಕವಾಗಿ ನೋಡುವುದಾದರೆ, ಈ ದಿನಗಳಲ್ಲಿ ನೀವು ಹೊರಗಿನ ಪ್ರಪಂಚಕ್ಕಿಂತ, ಸ್ನೇಹಿತರಿಗಿಂತ ಹೆಚ್ಚಾಗಿ ಮನೆಯವರೊಂದಿಗೆ, ನಿಮ್ಮ ಪ್ರೀತಿಪಾತ್ರರೊಂದಿಗೆ ಗುಣಮಟ್ಟದ ಸಮಯ ಅಂದರೆ ಕ್ವಾಲಿಟಿ ಟೈಮ್ ಕಳೆಯಲು ಇಷ್ಟಪಡುತ್ತೀರಿ. ಇದು ನಿಮ್ಮ ಕೌಟುಂಬಿಕ ಸಂಬಂಧಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತದೆ, ಅನುಬಂಧವನ್ನು ಹೆಚ್ಚಿಸುತ್ತದೆ. ಪ್ರೇಮ ಜೀವನದಲ್ಲಿಯೂ ಸಹ ಅತ್ಯಂತ ಉತ್ತಮವಾದ, ಮಧುರವಾದ ಹಾಗೂ ರೋಮ್ಯಾಂಟಿಕ್ ಬದಲಾವಣೆಗಳು ಕಂಡುಬರಲಿವೆ. ನಿಮ್ಮ ಮನಸ್ಸಿನ ಇಚ್ಛೆಯನ್ನು, ನಿಮ್ಮ ಹೃದಯದಾಳದ ಪ್ರೀತಿಯನ್ನು ನಿಮ್ಮ ಸಂಗಾತಿಗೆ ತಿಳಿಸಲು ಇದು ಅತ್ಯಂತ ಸೂಕ್ತ ಹಾಗೂ ಪ್ರಶಸ್ತವಾದ ಸಮಯ. ಅವರಿಂದ ನಿಮಗೆ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಗುವುದು 100ಕ್ಕೆ 100 ಖಚಿತ. ವಾಹನ ಖರೀದಿ, ಪ್ರಾಪರ್ಟಿ ಅಥವಾ ಚಿನ್ನಾಭರಣ ಖರೀದಿಗೆ ಕೂಡ ಇಂದು ಅತ್ಯಂತ ಶುಭ ದಿನ. ಮೇ 4ನೇ ತಾರೀಕಿನ ಭವಿಷ್ಯ: ಆರ್ಥಿಕ ಬಲವರ್ಧನೆ ಹಾಗೂ ನಾಯಕತ್ವದ ದಿನ. ಈ ದಿನವು ಕುಂಭರಾಶಿಯವರಿಗೆ ಆರ್ಥಿಕವಾಗಿ ಮತ್ತಷ್ಟು ಬಲವನ್ನು, ಶಕ್ತಿಯನ್ನು ತುಂಬುವ ದಿನವಾಗಿದೆ. ಹಿಂದಿನ ದಿನದ ಯಶಸ್ಸಿನ ಅಲೆಯಲ್ಲಿ ತೇಲುವ ನೀವು ಇಂದು ನಿಮ್ಮ ಹಣಕಾಸಿನ ಯೋಜನೆಗಳನ್ನು ಮತ್ತಷ್ಟು ಗಟ್ಟಿಗೊಳಿಸುತ್ತೀರಿ. ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್ ಅಥವಾ ರಿಯಲ್ ಎಸ್ಟೇಟ್ ಕ್ಷೇತ್ರಗಳಲ್ಲಿ ನೀವು ಹಿಂದೆ ಮಾಡಿದ್ದ ದೀರ್ಘಕಾಲದ ಹೂಡಿಕೆಗಳು ಇಂದು ಅತ್ಯುತ್ತಮ ಲಾಭವನ್ನು ತಂದುಕೊಡುವ, ಫಲ ನೀಡುವ ಸಾಧ್ಯತೆಗಳಿವೆ. ಉದ್ಯೋಗಸ್ಥ ಮಹಿಳೆಯರಿಗೆ ಹಾಗೂ ಉದ್ಯಮಿಗಳಿಗೆ ಇಂದು ಕಚೇರಿಯಲ್ಲಿ ವಿಶೇಷವಾದ ಮಾನ್ಯತೆ, ಗೌರವ ಹಾಗೂ ಮನ್ನಣೆ ದೊರೆಯಲಿದೆ. ನಿಮ್ಮ ನಾಯಕತ್ವದ ಗುಣಗಳನ್ನು ಪ್ರದರ್ಶಿಸಲು ಇಂದು ಅತ್ಯುತ್ತಮ ವೇದಿಕೆ ಸಜ್ಜಾಗಲಿದೆ. ನಿಮ್ಮ ಮಾತಿಗೆ, ಐಡಿಯಾಗಳಿಗೆ ಇಂದು ಬೆಲೆ ಸಿಗುತ್ತದೆ. ಮನೆಯಲ್ಲಿನ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಅವರ ಉಜ್ವಲ ಭವಿಷ್ಯದ ಬಗ್ಗೆ ನೀವು ಇಂದು ಕೆಲವು ಪ್ರಮುಖ ಹಾಗೂ ಸ್ವಲ್ಪ ಕಠಿಣ ಎನಿಸುವ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಮನೆಯಲ್ಲಿ ಶುಭ ಕಾರ್ಯಗಳ ಬಗ್ಗೆ, ಮದುವೆ, ನಾಮಕರಣ ಅಥವಾ ಗೃಹಪ್ರವೇಶದಂತಹ ಶುಭ ಮಾತುಕತೆಗಳು ನಡೆಯಲು ಇಂದು ಬಹಳ ಪ್ರಶಸ್ತವಾದ ದಿನವಾಗಿದೆ. ಆದರೆ ಪ್ರಯಾಣ ಮಾಡುವಾಗ, ಅದರಲ್ಲೂ ದ್ವಿಚಕ್ರ ವಾಹನದಲ್ಲಿ ಸಂಚರಿಸುವಾಗ ಸ್ವಲ್ಪ ಎಚ್ಚರಿಕೆಯಿರಲಿ. ವಾಹನದ ವೇಗ ಸಂಪೂರ್ಣ ನಿಯಂತ್ರಣದಲ್ಲಿರಲಿ. ಸಂಚಾರ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ಮೇ 5ನೇ ತಾರೀಕಿನ ಭವಿಷ್ಯ: ಆಧ್ಯಾತ್ಮಿಕ ಒಲವು ಹಾಗೂ ಭವಿಷ್ಯದ ಯೋಜನೆಗಳ ದಿನ. ಈ 5 ದಿನಗಳ ಸರಣಿಯ ಕೊನೆಯ ದಿನವಾದ ಇಂದು ನಿಮ್ಮ ಮನಸ್ಸಿನಲ್ಲಿ ಒಂದು ರೀತಿಯ ವಿಶಿಷ್ಟವಾದ ಆಧ್ಯಾತ್ಮಿಕ ಚಿಂತನೆ, ದೈವಿಕ ಭಕ್ತಿ ಹಾಗೂ ವೈರಾಗ್ಯದ ಭಾವನೆ ಮೂಡಲಿದೆ. ನಿರಂತರ ಲೌಕಿಕ ಜಗತ್ತಿನ ಜಂಜಾಟಗಳಿಂದ, ದುಡ್ಡಿನ ಬೆನ್ನತ್ತಿ ಓಡುವುದರಿಂದ ಸ್ವಲ್ಪ ಬಿಡುವು ಪಡೆದು ದೇವರ ಧ್ಯಾನದಲ್ಲಿ, ಪೂಜೆ ಪುನಸ್ಕಾರಗಳಲ್ಲಿ ಕಾಲ ಕಳೆಯಲು ನೀವು ಇಚ್ಛಿಸುತ್ತೀರಿ. ಇದು ನಿಮ್ಮ ಮಾನಸಿಕ ನೆಮ್ಮದಿಯನ್ನು 100 ಮಡಿಗೊಳಿಸುತ್ತದೆ, ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಇಂದು ಸಮಾಜದಲ್ಲಿನ ಕೆಲವು ಪ್ರಭಾವಶಾಲಿ, ಗಣ್ಯ ವ್ಯಕ್ತಿಗಳ ಅಥವಾ ಹಿರಿಯ ಅಧಿಕಾರಿಗಳ ಭೇಟಿ ನಿಮಗಾಗಬಹುದು. ಈ ಭೇಟಿಯು ಮುಂದಿನ ದಿನಗಳಲ್ಲಿ ನಿಮ್ಮ ವೃತ್ತಿ ಅಥವಾ ವ್ಯಾಪಾರಕ್ಕೆ ದೊಡ್ಡ ಮಟ್ಟದ ಸಹಾಯವನ್ನು, ಅನುಕೂಲವನ್ನು ಒದಗಿಸಲಿದೆ. ನಿಮ್ಮ ನೆಚ್ಚಿನ ಹಳೆಯ ಸ್ನೇಹಿತರು, ಶಾಲಾ ಕಾಲೇಜಿನ ಗೆಳೆಯರು ಇಂದು ಅನಿರೀಕ್ಷಿತವಾಗಿ ನಿಮ್ಮನ್ನು ಭೇಟಿಯಾಗಬಹುದು ಅಥವಾ ದೂರವಾಣಿ ಕರೆ ಮಾಡಬಹುದು. ಇದು ನಿಮ್ಮ ಹಳೆಯ, ಕಾಳಜಿಯಿಲ್ಲದ ಬಾಲ್ಯದ ಮಧುರ ನೆನಪುಗಳನ್ನು ಮರುಕಳಿಸುವಂತೆ ಮಾಡುತ್ತದೆ. ಸಂಜೆಯ ವೇಳೆಗೆ ಮನೆಯಲ್ಲಿ ಪೂಜೆ ಪುನಸ್ಕಾರ, ಭಜನೆ ಇತ್ಯಾದಿಗಳನ್ನು ಮಾಡುವುದರಿಂದ ಮನೆಯ ವಾತಾವರಣ ಸಂಪೂರ್ಣವಾಗಿ ಪಾಸಿಟಿವ್ ಶಕ್ತಿಯಿಂದ ತುಂಬಿಕೊಳ್ಳುತ್ತದೆ. ಈ 5 ದಿನಗಳ ಪರಿಶ್ರಮದ ಫಲಿತಾಂಶವನ್ನು ನೀವು ಮುಂದಿನ ತಿಂಗಳುಗಳಲ್ಲಿ ಧಾರಾಳವಾಗಿ ಸವಿಯಲಿದ್ದೀರಿ. ವೃತ್ತಿಜೀವನ ಮತ್ತು ಆರ್ಥಿಕತೆಯ ವಿಸ್ತೃತ ವಿಶ್ಲೇಷಣೆ ಹಾಗೂ ಎಚ್ಚರಿಕೆಗಳು. ಕುಂಭರಾಶಿಯವರು ಸಾಮಾನ್ಯವಾಗಿ ಅತ್ಯುತ್ತಮ ದೂರದೃಷ್ಟಿಯುಳ್ಳವರು. ಭವಿಷ್ಯದಲ್ಲಿ ಏನಾಗಲಿದೆ, ಮಾರ್ಕೆಟ್ ಟ್ರೆಂಡ್ ಹೇಗಿರಲಿದೆ, ಯಾವ ವಸ್ತುಗಳಿಗೆ ಬೇಡಿಕೆ ಬರಲಿದೆ ಎನ್ನುವುದನ್ನು ಇವರು ಬಹಳ ಬೇಗ ಊಹಿಸಬಲ್ಲರು. ಇವರು ಯಾವಾಗಲೂ ಹಳೆಯ, ಸಾಂಪ್ರದಾಯಿಕ ಶೈಲಿಯಲ್ಲೇ ಯೋಚಿಸದೆ ಸಮಸ್ಯೆಗಳಿಗೆ ಹೊಸ ಹೊಸ ಮಾರ್ಗಗಳನ್ನು, ಸೃಜನಶೀಲ ಪರಿಹಾರಗಳನ್ನು ಹುಡುಕುತ್ತಲೇ ಇರುತ್ತಾರೆ. ಅದಕ್ಕಾಗಿಯೇ ಇವರು ತಮ್ಮ ವೃತ್ತಿರಂಗದಲ್ಲಿ ಇತರರಿಂದ ವಿಶಿಷ್ಟವಾಗಿ ನಿಲ್ಲುತ್ತಾರೆ. ಈ 5 ದಿನಗಳಲ್ಲಿ ಹಣಕಾಸಿನ ವಿಷಯದಲ್ಲಿ ನೀವು ಕಡ್ಡಾಯವಾಗಿ ಪಾಲಿಸಬೇಕಾದ ಕೆಲವು ಮುಖ್ಯ ಆರ್ಥಿಕ ಮುನ್ನೆಚ್ಚರಿಕೆಗಳಿವೆ. ದಯವಿಟ್ಟು ಗಮನವಿಟ್ಟು ಕೇಳಿ. ಅಗತ್ಯ ಮತ್ತು ಆಸೆಯ ನಡುವಿನ ವ್ಯತ್ಯಾಸ. ಮಾರುಕಟ್ಟೆಯಲ್ಲಿ ಯಾವುದನ್ನೇ ಕೊಳ್ಳುವ ಮುನ್ನ ಇದು ನನಗೆ ನಿಜಕ್ಕೂ ಬೇಕೇ, ಇದು ಅತ್ಯವಶ್ಯವೇ ಎಂದು ಕನಿಷ್ಠ 2 ಬಾರಿ ಯೋಚಿಸಿ. ಜೀವನಕ್ಕೆ ಅತ್ಯವಶ್ಯವಾದ ವಸ್ತುಗಳು, ನೀಡ್ಸ್ ಮತ್ತು ಕೇವಲ ಆಸೆಗಾಗಿ, ತಾತ್ಕಾಲಿಕ ಶೋಕಿಗಾಗಿ ಕೊಳ್ಳುವ ಐಶ್ವರ್ಯ ವಸ್ತುಗಳು, ವಾಂಟ್ಸ್, ಇವೆರಡರ ನಡುವಿನ ವ್ಯತ್ಯಾಸ ನಿಮಗೆ ಸ್ಪಷ್ಟವಾಗಿ ತಿಳಿದಿರಲಿ. ತುರ್ತುನಿಧಿ:
ನಿಮ್ಮ ಒಟ್ಟು ಆದಾಯದ ಒಂದು ನಿರ್ದಿಷ್ಟ ಭಾಗವನ್ನು ಕಡ್ಡಾಯವಾಗಿ ತುರ್ತು ನಿಧಿಯಾಗಿ ಬ್ಯಾಂಕಿನಲ್ಲಿ ತೆಗೆದಿಡಿ. ಇದು ಅನಿರೀಕ್ಷಿತ ಕಾಯಿಲೆ ಅಥವಾ ಕೆಲಸ ಹೋದಾಗ ಕಷ್ಟಕಾಲದಲ್ಲಿ ನಿಮ್ಮ ಕೈ ಹಿಡಿಯುತ್ತದೆ. ಸಾಲದಿಂದ ದೂರವಿರಿ. ಅನಗತ್ಯ ಸಾಲದ ವಿಷಯದಲ್ಲಿ, ವಿಶೇಷವಾಗಿ ಕ್ರೆಡಿಟ್ ಕಾರ್ಡ್ ಬಳಕೆಯ ವಿಷಯದಲ್ಲಿ ಸಾಕಷ್ಟು ಅಂತರ ಕಾಯ್ದುಕೊಳ್ಳಿ. ಆಕರ್ಷಕ ಆಫರ್ಗಳಿಗೆ ಮರುಳಾಗಿ ಇಎಂಐ ಬಲೆಗೆ ಬಿದ್ದರೆ ಹೊರಬರುವುದು ಕಷ್ಟ. ಬುದ್ಧಿವಂತ ಹೂಡಿಕೆ. ಹಣವನ್ನು ಕೇವಲ ಖರ್ಚು ಮಾಡಲು, ಬ್ಯಾಂಕ್ ಅಕೌಂಟ್ನಲ್ಲಿ ಇಡಲು ಮಾತ್ರವಲ್ಲ, ಅದನ್ನು ಬುದ್ಧಿವಂತಿಕೆಯಿಂದ ಬೆಳೆಸುವತ್ತ, ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡುವತ್ತ ಗಮನಹರಿಸಿ. ಇಂದಿನ ನಿಮ್ಮ ಸಣ್ಣ ಉಳಿತಾಯವೇ ಮುಂದೆ ನಿಮ್ಮ ಕಷ್ಟಕಾಲಕ್ಕೆ, ನಿಮ್ಮ ಮಕ್ಕಳ ಶಿಕ್ಷಣ ಹಾಗೂ ಭವಿಷ್ಯಕ್ಕೆ ದೊಡ್ಡ ಆಸ್ತಿಯಾಗಲಿದೆ. ಆರೋಗ್ಯ ಮತ್ತು ಮಾನಸಿಕ ನೆಮ್ಮದಿಯ ವಿಶ್ಲೇಷಣೆ. ಕುಂಭರಾಶಿಯವರು ಮಾನಸಿಕವಾಗಿ ಬಹಳ ಚಟುವಟಿಕೆಯಿಂದ ಇರುವವರು, ಸದಾ ಒಂದಲ್ಲ ಒಂದು ಚಿಂತನೆ ನಡೆಸುವ ತತ್ವಜ್ಞಾನಿಗಳು ಹಾಗೂ ಬುದ್ಧಿಜೀವಿಗಳು. ಆದರೆ ಇದೇ ಕಾರಣದಿಂದ ಮೆದುಳಿಗೆ ಸದಾ ವಿರಾಮವಿಲ್ಲದೆ ಅತಿಯಾದ ಕೆಲಸ ಕೊಡುವುದರಿಂದ, ಅತಿಯಾಗಿ ಯೋಚಿಸುವುದರಿಂದ, ಓವರ್ ಥಿಂಕಿಂಗ್, ಕೆಲವೊಮ್ಮೆ ಇವರು ತೀವ್ರ ಮಾನಸಿಕ ಒತ್ತಡಕ್ಕೆ, ಸ್ಟ್ರೆಸ್ಗೆ, ಡಿಪ್ರೆಷನ್ಗೆ, ವಿಪರೀತ ಆತಂಕಕ್ಕೆ ಒಳಗಾಗುವ ಸಾಧ್ಯತೆಯಿರುತ್ತದೆ. ಜ್ಯೋತಿಷ್ಯದ ಪ್ರಕಾರ ಕುಂಭರಾಶಿ ವಾಯುತತ್ವದ ರಾಶಿಯಾಗಿರುವುದರಿಂದ ಇದರ ನೇರ ಪ್ರಭಾವ ನರಮಂಡಲದ ಮೇಲೆ ಹೆಚ್ಚು ಬೀರುತ್ತದೆ. ಆದ್ದರಿಂದ ಈ 5 ದಿನಗಳಲ್ಲಿ ನಿಮ್ಮ ದೇಹಕ್ಕಿಂತ ಹೆಚ್ಚಾಗಿ ನಿಮ್ಮ ಮನಸ್ಸಿಗೆ, ಮಿದುಳಿಗೆ ಹೆಚ್ಚಿನ ವಿಶ್ರಾಂತಿಯ ಅತ್ಯಗತ್ಯವಿರುತ್ತದೆ. ಕಚೇರಿಯಲ್ಲಿನ ಕೆಲಸದ ವಿಪರೀತ ಒತ್ತಡ, ಜವಾಬ್ದಾರಿಗಳಿಂದಾಗಿ ರಾತ್ರಿ ನಿದ್ರಾಹೀನತೆ, ತಲೆನೋವು ಉಂಟಾಗಬಹುದು. ಆದ್ದರಿಂದ ದಿನಕ್ಕೆ ಕನಿಷ್ಠ 7 ರಿಂದ 8 ಗಂಟೆಗಳ ಕಾಲ ಯಾವುದೇ ಅಡೆತಡೆಯಿಲ್ಲದ ಶಾಂತವಾದ ನಿದ್ರೆ ಬಹಳ ಅಗತ್ಯವಾಗಿದೆ. ಕೇವಲ ದೈಹಿಕ ಆರೋಗ್ಯವಷ್ಟೇ ಅಲ್ಲ, ಮನಸ್ಸಿನ ನೆಮ್ಮದಿಗಾಗಿ ಪ್ರತಿದಿನ ಮುಂಜಾನೆ ಅಥವಾ ಸಂಜೆ ಕನಿಷ್ಠ 20 ನಿಮಿಷಗಳ ಕಾಲ ಧ್ಯಾನ ಮಾಡುವುದು, ಯೋಗಾಸನ, ಉಸಿರಾಟದ ವ್ಯಾಯಾಮ, ಪ್ರಾಣಾಯಾಮ ಮಾಡುವುದು ನಿಮಗೆ ಊಹಿಸಲಾಗದಷ್ಟು ಹೆಚ್ಚು ಪ್ರಯೋಜನಕಾರಿಯಾಗಲಿದೆ. ಊಟದಲ್ಲಿ ಹಸಿರು ತರಕಾರಿಗಳು, ರಸಭರಿತ ಹಣ್ಣುಗಳ ಬಳಕೆ ಹೆಚ್ಚಿರಲಿ. ಮೊಬೈಲ್, ಲ್ಯಾಪ್ಟಾಪ್ ಪರದೆಯಿಂದ ಸ್ವಲ್ಪ ಬಿಡುವು ಪಡೆದು ಪ್ರಕೃತಿಯ ಜೊತೆ, ಗಿಡಮರಗಳ ಜೊತೆ, ಸಾಕು ಪ್ರಾಣಿಗಳ ಜೊತೆ ಸ್ವಲ್ಪ ಸಮಯ ಕಳೆಯಿರಿ. ಅದೃಷ್ಟ ಒಲಿಯಲು, ವಿಘ್ನಗಳು ನಿವಾರಣೆಯಾಗಲು ಅತ್ಯಂತ ಸರಳ ಹಾಗೂ ಪ್ರಭಾವಶಾಲಿ ದೈವಿಕ ಪರಿಹಾರಗಳು. ಕುಂಭರಾಶಿಯವರಿಗೆ ಮೇ ತಿಂಗಳ ಈ ಆರಂಭಿಕ ದಿನಗಳಲ್ಲಿ ಅದೃಷ್ಟದ ಬಾಗಿಲು ತೆರೆಯಲು, ನಿಮ್ಮ ಸಕಲ ಕಾರ್ಯಗಳಲ್ಲಿ ಅಭೂತಪೂರ್ವ ಯಶಸ್ಸು ಸಿಗಲು ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ನಮ್ಮ ಪ್ರಾಚೀನ ಋಷಿಮುನಿಗಳು ತಿಳಿಸಿದ ಕೆಲವು ಅತ್ಯಂತ ಸರಳವಾದ ಆದರೆ ಅತ್ಯಂತ ಪ್ರಭಾವಶಾಲಿ ಸಲಹೆಗಳು ಇಲ್ಲಿವೆ. ವಾಟರ್ ಮ್ಯಾನಿಫೆಸ್ಟೇಷನ್ ತಂತ್ರ. ಪ್ರತಿದಿನ ಬೆಳಿಗ್ಗೆ ನಿದ್ದೆಯಿಂದ ಎದ್ದ ಕೂಡಲೇ ಹಾಸಿಗೆಯಿಂದ ಕೆಳಗೆ ಕಾಲಿಡುವ ಮುನ್ನ ಒಂದು ತಾಮ್ರದ ಅಥವಾ ಗಾಜಿನ ಲೋಟದಲ್ಲಿ ಶುದ್ಧವಾದ ನೀರನ್ನು ಬಲಗೈಯಲ್ಲಿ ಹಿಡಿದು ಕಣ್ಮುಚ್ಚಿ ಆ ನೀರಿನಲ್ಲಿ ನಿಮ್ಮ ಶಾಂತಿ, ಉತ್ತಮ ಆರೋಗ್ಯ, ಆರ್ಥಿಕ ಸಮೃದ್ಧಿ ಮತ್ತು ನಿಮ್ಮ ನಿರ್ದಿಷ್ಟ ಗುರಿಯ ಬಗ್ಗೆ ದೃಢವಾಗಿ ಸಂಕಲ್ಪ ಮಾಡಿ. ನಾನು ಆರೋಗ್ಯವಾಗಿದ್ದೇನೆ, ನಾನು ಯಶಸ್ವಿಯಾಗುತ್ತಿದ್ದೇನೆ ಎಂದು ಮನಸ್ಸಿನಲ್ಲಿ ಹೇಳಿಕೊಳ್ಳಿ. ನಂತರ ಆ ನೀರನ್ನು ಪ್ರಶಾಂತವಾಗಿ ಕುಡಿಯಿರಿ. ಈ ಪ್ರಕ್ರಿಯೆಯು ನಿಮ್ಮ ಇಡೀ ದೇಹದ ಮತ್ತು ಮನಸ್ಸಿನ ಅಣುವನ್ನು ಸಕಾರಾತ್ಮಕವಾಗಿ ಬದಲಾಯಿಸುತ್ತದೆ. ನೀರಿನಲ್ಲಿರುವ ಶಕ್ತಿ ನಿಮ್ಮ ಆಲೋಚನೆಗಳನ್ನು ವಾಸ್ತವದಲ್ಲಿ ಸಾಕಾರಗೊಳಿಸುತ್ತದೆ. ಶನಿದೇವರ ನಿರಂತರ ಆರಾಧನೆ. ಕುಂಭರಾಶಿಯ ಅಧಿಪತಿ ಸಾಕ್ಷಾತ್ ನ್ಯಾಯದೇವನಾದ, ಕರ್ಮಫಲದಾತನಾದ ಶನಿದೇವರಾಗಿರುವುದರಿಂದ ಶನಿದೇವರ ನಿರಂತರ ಹಾಗೂ ನಿಷ್ಕಲ್ಮಶ ಆರಾಧನೆ ನಿಮಗೆ ಜೀವನದಲ್ಲಿ ಬಹಳ ಶ್ರೇಯಸ್ಕರ ಹಾಗೂ ರಕ್ಷಾಕವಚವಿದ್ದಂತೆ. ಪ್ರತಿದಿನ ಸಂಜೆ ಸೂರ್ಯಾಸ್ತದ ನಂತರ ಮನೆಯ ದೇವರ ಮನೆಯಲ್ಲಿ ಅಥವಾ ತುಳಸಿ ಕಟ್ಟೆಯ ಮುಂದೆ ಮಣ್ಣಿನ ಹಣತೆಯಲ್ಲಿ ಎಳ್ಳೆಣ್ಣೆ ದೀಪ ಹಚ್ಚಿ, ಅಲ್ಲಿಯೇ ಕುಳಿತು ಕನಿಷ್ಠ 108 ಬಾರಿ ಓಂ ಶನೈಶ್ಚರಾಯ ನಮಃ ಅಥವಾ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಎಂಬ ಶನಿ ಗಾಯತ್ರಿ ಮಂತ್ರವನ್ನು ಅತ್ಯಂತ ಭಕ್ತಿಯಿಂದ ಜಪಿಸಿ. ಇದು ನಿಮ್ಮ ವೃತ್ತಿ ಮತ್ತು ಜೀವನದಲ್ಲಿ ಬರುವ ದೃಷ್ಟಿದೋಷಗಳನ್ನು, ಕಣ್ಣು ದಿಷ್ಟಿಯನ್ನು, ಎಲ್ಲಾ ಅಡೆಕಡೆಗಳನ್ನು ನಿವಾರಿಸಿ ಸುಗಮ ದಾರಿ ಮಾಡಿಕೊಡುತ್ತದೆ. ದಿನವಾರು ಮಾಡಬೇಕಾದ ವಿಶೇಷ ಆರಾಧನೆಗಳು. ಮೇ 1ರಂದು ನಿಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಶ್ರೀ ಹರಿ ವಿಷ್ಣುವಿಗೆ ಅಥವಾ ಶ್ರೀಕೃಷ್ಣನಿಗೆ ತುಳಸಿ ದಳವನ್ನು ಅರ್ಪಿಸಿ ವಿಷ್ಣು ಸಹಸ್ರನಾಮ ಪಠಿಸಿ ಪೂಜಿಸಿ. ಅಂದು ನಿಮ್ಮ ಕೈಯಾದ ಮಟ್ಟಿಗೆ ಕಡು ಬಡವರಿಗೆ, ನಿರ್ಗತಿಕರಿಗೆ ಅಥವಾ ವೃದ್ಧಾಶ್ರಮಗಳಿಗೆ ಅನ್ನದಾನ, ಆಹಾರದಾನ ಮಾಡಿ. ಮೇ 2ರಂದು ಯಾವುದೇ ಕಾರ್ಯದಲ್ಲಿ ವಿಘ್ನಗಳು, ಅಡೆತಡೆಗಳು ಬರದಂತೆ ತಡೆಯಲು ವಿಘ್ನ ನಿವಾರಕ ಮಹಾಗಣಪತಿಯನ್ನು ಪೂಜಿಸಿ ಕೆಂಪು ದಾಸವಾಳದ ಹೂವು ಮತ್ತು 21 ಗರಿಕೆಯನ್ನು ಅರ್ಪಿಸಿ ಓಂ ಗಂ ಗಣಪತಯೇ ನಮಃ ಎಂದು ಜಪಿಸಿ. ಮೇ 3ರಂದು
ಆರ್ಥಿಕಾಭಿವೃದ್ಧಿಗಾಗಿ ಸಾಲಬಾಧೆ ಸಂಪೂರ್ಣವಾಗಿ ತೀರಲು ಮಹಾಲಕ್ಷ್ಮೀ ದೇವಿಯ ಅಥವಾ ಗೌರೀ ದೇವಿಯ ಆರಾಧನೆ ಮಾಡಿ, ದೇವಿಗೆ ಕೆಂಪು ಕುಂಕುಮಾರ್ಚನೆ ಮಾಡಿ, ಕನಕಧಾರ ಸ್ತೋತ್ರ ಪಠಿಸಿ. ಮೇ 4ರಂದು ಶನಿದೇವರ ದೃಷ್ಟಿದೋಷ ಶಮನಕ್ಕಾಗಿ ಹನುಮಂತನ ದೇವಾಲಯಕ್ಕೆ ಭೇಟಿ ನೀಡಿ ಹನುಮಾನ್ ಚಾಲೀಸಾ ಪಠಿಸಿ ಮತ್ತು ವೀಳ್ಯದೆಲೆ ಹಾರವನ್ನು ಅರ್ಪಿಸಿ. ಮೇ 5ರಂದು ಮುಂಜಾನೆ ಬೇಗ ಎದ್ದು ಸೂರ್ಯದೇವನಿಗೆ ಆದಿತ್ಯನಿಗೆ ತಾಮ್ರದ ಪಾತ್ರೆಯಲ್ಲಿ ನೀರು, ಕುಂಕುಮ, ಅಕ್ಷತೆ ಬೆರೆಸಿ ಅರ್ಘ್ಯವನ್ನು ನೀಡಿ ಆದಿತ್ಯ ಹೃದಯ ಸ್ತೋತ್ರ ಪಠಿಸಿ. ಇದು ನಿಮ್ಮ ಮುಖದಲ್ಲಿ ತೇಜಸ್ಸನ್ನು ಹೆಚ್ಚಿಸುತ್ತದೆ ಹಾಗೂ ನಾಯಕತ್ವದ ಗುಣಗಳನ್ನು ಬೆಳೆಸುತ್ತದೆ. ಈ ಎಲ್ಲಾ ಕ್ರಮಗಳನ್ನು ಶ್ರದ್ಧೆಯಿಂದ, ಸಂಪೂರ್ಣ ನಂಬಿಕೆಯಿಂದ ಪಾಲಿಸಿದರೆ ಈ 5 ದಿನಗಳು ಮಾತ್ರವಲ್ಲ, ನಿಮ್ಮ ಮುಂದಿನ ಇಡೀ ಜೀವನವೇ ಬಂಗಾರವಾಗಲಿದೆ. ಕುಂಭರಾಶಿಯ ಪ್ರಾಮಾಣಿಕತೆ, ನಿಸ್ವಾರ್ಥ ಸೇವೆ, ಕಠಿಣ ಶ್ರಮ ಹಾಗೂ ದೈವಭಕ್ತಿ ಎಂದಿಗೂ ಯಾವುದೇ ಕಾರಣಕ್ಕೂ ವ್ಯರ್ಥವಾಗುವುದಿಲ್ಲ. ಪ್ರಕೃತಿ ಖಂಡಿತ ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಟ್ಟೇ ಕೊಡುತ್ತದೆ. ಮುಕ್ತಾಯ ಹಾಗೂ ವಂದನಾರ್ಪಣೆ. ಪ್ರೀತಿಯ ವೀಕ್ಷಕರೇ, ಕುಂಭರಾಶಿಯ ಈ ಸಂಪೂರ್ಣ, ವಿಸ್ತೃತ ಮತ್ತು ನಿಖರವಾದ ವಿಜ್ಞಾನ ಹಾಗೂ ಜ್ಯೋತಿಷ್ಯದ ತಳಹಾದಿನ ಮೇಲಿರುವ ಈ ಮಾಹಿತಿಯುತ ವಿಡಿಯೋ ಲೇಖನ ನಿಮಗೆ ಇಷ್ಟವಾಗಿದ್ದರೆ, ನಿಮ್ಮ ಮನಸ್ಸಿಗೆ ನಾಟಿದ್ದರೆ, ದಯವಿಟ್ಟು ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ನಿಮ್ಮ ಪ್ರೀತಿಪಾತ್ರರಿಗೆ, ಕುಟುಂಬದ ಸದಸ್ಯರಿಗೆ, ಸ್ನೇಹಿತರಿಗೆ ಹಾಗೂ ನಿಮ್ಮೆಲ್ಲ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ಗಳಲ್ಲಿ ತಪ್ಪದೇ ಶೇರ್ ಮಾಡಿ, ಅವರಿಗೂ ಈ ಅಮೂಲ್ಯ ಮಾಹಿತಿಯ ಲಾಭ ಸಿಗಲೆಂದು ಮಾಡಿ. ಇದುವರೆಗೂ ನಿಮ್ಮೆಲ್ಲರ ನೆಚ್ಚಿನ ಜೀವನ ಜ್ಯೋತಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲವೆಂದರೆ ದಯವಿಟ್ಟು ಈಗಲೇ ಕೆಂಪು ಬಣ್ಣದ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್, ಗಂಟೆ ಗುರುತು ಒತ್ತಲು ಮರೆಯಬೇಡಿ. ಇದರಿಂದ ನಾವು ಹಾಕುವ ಮುಂದಿನ ಪ್ರತಿಯೊಂದು ಜ್ಯೋತಿಷ್ಯ, ಆಧ್ಯಾತ್ಮಿಕ ಹಾಗೂ ಪ್ರೇರಣಾದಾಯಕ ವಿಡಿಯೋಗಳ ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ಬರುತ್ತದೆ. ಮತ್ತು ಕೊನೆಯದಾಗಿ, ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಇಷ್ಟದೇವರ ಹೆಸರನ್ನು ಅಥವಾ ಅತ್ಯಂತ ಭಕ್ತಿಯಿಂದ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಲು ಮರೆಯಬೇಡಿ. ಆ ಸರ್ವಾಂತರ್ಯಾಮಿ, ಜಗನ್ನಿಯಾಮಕ ಭಗವಂತ ನಿಮ್ಮೆಲ್ಲರಿಗೂ ಆಯುಷ್ಯ, ಆರೋಗ್ಯ, ಅಷ್ಟೈಶ್ವರ್ಯ, ನೆಮ್ಮದಿ ನೀಡಿ ಸದಾಕಾಲ ಕಾಪಾಡಲಿ, ನಿಮ್ಮ ಎಲ್ಲಾ ಮನದಾಸೆಗಳನ್ನು ಪೂರೈಸಿ ಒಳಿತನ್ನು ಮಾಡಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ. ವಿಡಿಯೋವನ್ನು ಕೊನೆಯವರೆಗೂ ಅತ್ಯಂತ ತಾಳ್ಮೆಯಿಂದ ನೋಡಿದ್ದಕ್ಕಾಗಿ ಹಾಗೂ ನಮ್ಮ ಚಾನೆಲ್ ಬೆಂಬಲಿಸುತ್ತಿರುವುದಕ್ಕಾಗಿ ನಿಮ್ಮೆಲ್ಲರಿಗೂ ಅನಂತ ಹೃದಯಪೂರ್ವಕ ಧನ್ಯವಾದಗಳು. ಶುಭ ದಿನ, ಶುಭಮಸ್ತು. ಎಲ್ಲರಿಗೂ ಮಂಗಳವಾಗಲಿ.